ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನೆಲ್. ಸೊ ಇವತ್ತು ನಾನು ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ ಡೇ ಅಂತಲೇ ಹೇಳ್ಬೋದು. ಸಿಂಪಲಾಗೇ ಇತ್ತು ನನ್ನ ಡೇ. ಬನ್ನಿ ಯಾವ ರೀತಿ ಇದೆ ಅಂತ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಇದು ಸ್ವೀಟ್ ಪಂಪ್ಕಿನ್ ಸೀಡು. ಇದನ್ನು ಎಸಿತಾ ಇಲ್ಲ, ಇದನ್ನು ಒಣಗಿಸ್ಬಿಟ್ಟು ಅದು ಬೀಜ ಒಣಗಾದ್ಮೇಲೆ ಅದನ್ನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ಇದು ಸಿಕ್ಕಾಪಟ್ಟೆ ಬಾಡಿಗೂ ಕೂಡ ಒಳ್ಳೆಯದು. ಅದಕ್ಕೋಸ್ಕರ ಈ ಪಂಪ್ಕಿನ್ ಸೀಡನ್ನ ಒಣಗಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಹಸಿ ಇದೆ. ಇದೊಂದು 3-4 ಡೇಸಲ್ಲಿ, ಅಂದರೆ ಬಿಸಿಲಿಗಿಟ್ರೆ 1 ಡೇ ಸಾಕು. ನಾನು ಒಳಗಡೆನೇ ಒಣಗಿಸ್ತೀನಿ. ಸೊ ಅದಕ್ಕೋಸ್ಕರ ಒಂದು 3-4 ಡೇಸಲ್ಲಿ ಒಣಗೋಗ್ಬಿಡುತ್ತೆ. ಬೆಳಗ್ಗೆಗೆ ಅಂತ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಈಗ ಕುಂಬಳಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಕುಂಬಳಕಾಯಿ ಪಲ್ಯಕ್ಕೆ. ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಈರುಳ್ಳಿ ಫ್ರೈ ಆದಮೇಲೆ ಈಗ ಹೆಚ್ಕೊಂಡಿರೋ ಕುಂಬಳಕಾಯಿನ ಹಾಕೋದು. ಇದಾದಮೇಲೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಕುಂಬಳಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ಕುಂಬಳಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಯಾಕಂದರೆ ನಾನು ಯಾವುದೇ ರೀತಿ ಮಸಾಲೆ ಹಾಕಿ ಮಾಡದೇ ಇರೋದ್ರಿಂದ ಅದು ಈ ಒಗ್ಗರಣೆಲೇ ಅಂದರೆ ಅದು ಬೇಯಬೇಕು. ಅದಕ್ಕೋಸ್ಕರ ಸೊ ತೀರಾ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಇದು ನಾವು ಸಿಪ್ಪೆ ಹಾಕಿಲ್ಲ, ಸಿಪ್ಪೆನ ಬಿಟ್ಟು ಹೆಚ್ಕೊಂಡಿರೋದು. ನೋಡಿ, ಇಷ್ಟು ಸಣ್ಣಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಬೇಕೀಗ. ಇಲ್ಲಿ ಕುಂಬಳಕಾಯಿಗೆ ನಾನು ಯಾವುದೇ ರೀತಿ ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ. ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ನಿಂಬೆ ರಸ ಹಾಕ್ತೀನಿ. ಅದಕ್ಕೋಸ್ಕರ ಯಾವುದೇ ರೀತಿ ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ. ಇದು ಇಷ್ಟು ರೀತಿ ಸಣ್ಣಕ್ಕೆ ಹೆಚ್ಕೊಂಡಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಇದು. ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಅದು ಬೇಗ ಬೇಯಬೇಕು ಅಂತ. ಈಗಲೇ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾನು ಇದರಲ್ಲಿ 1 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇದು 3/4 ಭಾಗ ಬೆಂದಿದೆ. ಈಗ 1/4 ಭಾಗ ಬೇಯಬೇಕು. ಸೊ ಇಲ್ಲಿ ನಾನು ಯಾವುದೇ ರೀತಿ ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಾಯಿಲ್ಲ. ಹಸಿಮೆಣ್ಸಿಕಾಯಿ ಇವತ್ತು ಬೇಡ ಅಂತಲೇ ಬಿಟ್ಟಿದ್ದೀನಿ. ಅದಕ್ಕೆ ಈಗ ನಾನು ಏನು ಮಾಡ್ತಾಯಿದ್ದೀನಿ, ಖಾರದ ಪುಡಿ, ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಖಾರ ಇದೆ ಸ್ವಲ್ಪ, ಅದಕ್ಕೆ ಕಮ್ಮಿ ಹಾಕ್ಕೊತಾ ಇದ್ದೀನಿ. ನೀವು ಇಷ್ಟು ಸಣ್ಣಕ್ಕೆ ಹೆಚ್ಕೊಂಡ್ರೆ ಒಂದು 10 ನಿಮಿಷನೂ ಬೇಕಾಗಲ್ಲ ಬೇಯೋಕ್ಕೆ. ನೋಡಿ, ಆಲ್ರೆಡಿ ಬೆಂದೋಗ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಈಗ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ, ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಇಲ್ಲಿ ನೀವು ಕಾಯಿ ತುರಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಆಗಿರುತ್ತೆ, ಯಾಕೆಂದರೆ ಇಲ್ಲಿ ನಾವು ಯಾವುದೇ ರೀತಿ ಮಸಾಲ ಹಾಕದೇ ಇರೋದ್ರಿಂದ ಕಾಯಿ ತುರಿ ಅದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ. ಈಗ ಒಂದು ಮಿಕ್ಸ್ ಕೊಡಬೇಕು. ನೋಡಿ, ಆಲ್ರೆಡಿ ಬೆಂದೋಗ್ಬಿಟ್ಟಿದೆ ಅದು. ನೀವು ಇದೇ ಪಲ್ಯನ ಮಸಾಲೆ ಕೂಡ ಹಾಕಿ ಮಾಡ್ಕೋಬೋದು. ನನಗೆ ಮಸಾಲೆ ಹಾಕೋದ್ಕಿಂತ ಈ ರೀತಿ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಪಲ್ಯ ರೆಡಿಯಾಗಿದೆ. ಈಗ ಸ್ವಲ್ಪ ನಿಂಬೆಹಣ್ಣು ಹುಳಿ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹುಳಿ ಜಾಸ್ತಿ ಹಾಕೋ ಅಷ್ಟಿಲ್ಲ, ಸ್ವಲ್ಪನೇ, ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಪಲ್ಯ ರೆಡಿಯಾಗಿದೆ. ಇದಕ್ಕೀಗ ಚಪಾತಿ ಒತ್ಕೊಬೇಕು. ಸೊ ನಾನು ಹೊಸ್ದಾಗಿ ಯೂಟ್ಯೂಬ್ ಮಾಡಿರೋದ್ರಿಂದ ಮಾತು ಹಾಗೆ ಹೀಗೆ ಆಗುತ್ತೆ. ಸ್ವಲ್ಪ ತೊದಲು ಬರೋದಾಗ್ಬೋದು, ಮತ್ತು ಏನಾದ್ರು ಮಿಸ್ಟೇಕ್ ಆಗ್ತಾ ಇರುತ್ತೆ. ಸೊ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಫಸ್ಟ್ ಆಗಿರೋದ್ರಿಂದ ಮಾತಾಡುವಾಗ ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾ ಇರ್ತೀವಿ, ಇಲ್ಲ ಸ್ಲೋ ಮಾಡಿಬಿಡ್ತೀವಿ, ಇಲ್ಲ ಏನೋ ಒಂದು ಮಿಸ್ಟೇಕ್ ಅಂತೂ ಆಗೇ ಆಗುತ್ತೆ. ಅಂದರೆ ಸ್ಟಾರ್ಟಿಂಗ್ ಮಾಡಿರೋರಿಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಮಿಸ್ಟೇಕ್ ಆಗುತ್ತೆ ಅಂತ. ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಇದ್ದೀನಿ. ಬಿಕಾಸ್ ಅಂದರೆ ಮಗು ಸ್ಟಾರ್ಟಿಂಗ್ ಕಲಿಯುವಾಗ ಮಿಸ್ಟೇಕ್ ಮಾಡುತ್ತೆ. ಅದೇ ರೀತಿ ನಾನು ಯೂಟ್ಯೂಬಲ್ಲಿ ಈಗ ಮಗು. ಸೊ ಒಂದೇ ಸ್ಟೆಪ್ ಬೆಳೀತಾ ಹೋಗ್ಬೇಕಷ್ಟೆ. ಈ ರೀತಿ ಮಾಡುವಾಗ ಎಲ್ಲ ಥರ ಮಿಸ್ಟೇಕ್ ಆಗುತ್ತೆ. ಆ ಮಿಸ್ಟೇಕ್ನ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಬೇಕಷ್ಟೇ, ಇನ್ನೇನಿಲ್ಲ. ಸೊ ಈಗ ಕುಂಬಳಕಾಯಿ ಪಲ್ಯ ಫೈನಲಿ ರೆಡಿಯಾಗಿದೆ. ಸೊ ಈಗ ಚಪಾತಿ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಈಗ. ಸೊ ಈಗ ಚಪಾತಿ ರೆಡಿ ಆಗಿದೆ. ಮಾರ್ನಿಂಗ್ ತಿಂಡಿ ಅವ್ರಿಗೆಲ್ಲ ಕೊಟ್ಟಾಯಿತು. ಈಗ ನಾನು ತಿಂತಾಯಿದ್ದೀನಿ. ಮಾರ್ನಿಂಗ್ ತಿಂಡಿ ಆದಮೇಲೆ ನೆಕ್ಸ್ಟ್ ಮಿಕ್ಕಿದ ಕೆಲಸ. ಮಾರ್ನಿಂಗ್ ಎಲ್ಲ ತಿಂಡಿ ಆಯಿತು. ತಿಂಡಿ ಆದಮೇಲೆ ಕೆಲಸ ಕಡೆ ಗಮನ ಹೊಟ್ಟೋಯ್ತು. ಕೆಲಸ ಮಾಡ್ತಾ ಕೂತಿದ್ದೆ. ಅದಾದಮೇಲೆ ನನಗೆ ನನ್ನ ಫ್ರೆಂಡ್ಸ್ ಬಂದಿದ್ದು ಸೌಂಡ್ ಬಂದರೆ ಇವೇ ನನ್ನ ಫ್ರೆಂಡ್ಸ್ ಆಗಿಬಿಟ್ಟಿದೆ. ಈಗ ಡೈಲಿ ಬರ್ತವೆ, ಬೆಳಿಗ್ಗೆ ಸಾಯಂಕಾಲ ಎಲ್ಲ ಬಂದು
ಈ ರೀತಿ ಎಗ್ರಿ ತನ್ನ ಮರಿಗೆ ಆ ಪ್ಲ್ಯಾಂಟ್ನೆಲ್ಲ ಏನು ಕೆಳಗಡೆ ಉದುರಿಸಿ ಏನೋ ತಿನ್ಸ್ಕೊಂಡು ಹೋಗ್ತವೆ. ಬಟ್ ಅದರಲ್ಲಿ ಏನು ಸಿಗುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅದು ಬಂದಿದ ತಕ್ಷಣ ನಂಗೆ ಗೊತ್ತಾಗುತ್ತೆ, ಓ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಅಂದ್ಬಿಟ್ಟು. ಈ ನಡುವೆ ಈ ಕೋಳಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ. ಅದು ಎಷ್ಟು ಚೆನ್ನಾಗಿ ಆ ಮರಿಗಳಿಗೆ ತಿನ್ನಿಸುತ್ತೆ ಅಂದರೆ, ತಾನು ತಿನ್ನಲ್ಲ. ನಾನು ಎಷ್ಟೊತ್ತು ಅಬ್ಸರ್ವ್ ಮಾಡಿದ್ದೀನಿ, ತಾನು ತಿನ್ನಲ್ಲ, ತನ್ನ ಮರಿಗಳಿಗೆ ತಿನ್ನಿಸಿ ಕರ್ಕೊಂಡೋಗುತ್ತೆ ಎಷ್ಟು ನೀಟಾಗಿ ಅಂದರೆ. ಅದೆಲ್ಲ ಆಯಿತು. ಅದಾದಮೇಲೆ ಇವತ್ತು ಸಾಯಂಕಾಲ ಆಯಿತು. ಸಾಯಂಕಾಲ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ದೆ. ಈ ರೀತಿ ಇತ್ತು ನನ್ನ ಡೇ. ಇವತ್ತು ನಾನೊಂದು ಮೀಶೋ ಪ್ರಾಡಕ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ನಿಮಗೆ ಮೀಶೋ ಪ್ರಾಡಕ್ಟಲ್ಲಿ ಒಂದು ಟಾಪ್ ತೋರಿಸ್ತಾ ಇದ್ದೀನಿ. ರೇಯಾನ್ ಟಾಪ್ಸ್ ಇದು ಮೀಶೋಲ್ಲಿ ತೊಗೊಂಡಿರೋದು. 212 ರೂಪೀಸ್ ಇದು. ಪ್ಯಾಕೇಜಿಂಗ್ ಈ ರೀತಿ ಆಗಿದೆ. ಸೊ ಈಗ ಓಪನ್ ಮಾಡ್ತೀನಿ. ಯೆಲ್ಲೋ ಕಲರ್ ಇದು. ತುಂಬಾ ಚೆನ್ನಾಗಿದೆ. ರೇಯಾನ್ ಇದು. ನಾನು XXL ಆರ್ಡ್ರ್ ಮಾಡ್ಕೊಂಡಿದ್ದೆ. ಯಾಕಂದರೆ XXL ಅಂದರೆ ನಂಗೆ XXL ಬೇಕು ಆ್ಯಕ್ಚುಲಿ. ಸೊ ರೇಯಾನ್ ಆಗಿರೋದ್ರಿಂದ ಅದು ಒಂದು ಸೈಜ್ ಕಮ್ಮಿ ಆಗುತ್ತೆ. ಒಂದು ಸೈಜ್ ಅಥವಾ 2 ಸೈಜ್ ಕಮ್ಮಿ ಆಗುತ್ತೆ. ಮಷೀನ್ಗೆ ಆಗ್ಬಿಟ್ರಂತೂ 1 ಸೈಜ್ ಕಮ್ಮಿ ಆಗುತ್ತೆ. ಸೊ ಇದು ಒಂದು ಮ್ಯಾಕ್ಸಿ ಡ್ರೆಸ್ ಇದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿದು ಮಾತಾಡೋ ಹಾಗಿಲ್ಲ. ನಿಮಗೆ ಸ್ಲೀವ್ಸ್ ಈ ಥರ ಕೊಟ್ಬಿಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಇದನ್ನ ಮನೆಯಲ್ಲಿ ಸಮ್ಮರ್ಗೆ ಹಾಕ್ಕೊಳ್ಳೋಕ್ಕೆ ಅಂತಲೇ ತರಿಸಿದ್ದು. ಈಗ ಸಮ್ಮರ್ ಆಗಿರೋದ್ರಿಂದ ಫುಲ್ ತೋಳು ಹಾಕ್ಕೊಂಡ್ರೆ ಇದು ಸ್ವೆಟ್ ಆಗ್ತಾ ಇರ್ತೀವಲ್ಲ, ನನಗೆ ಅಷ್ಟು ಇದಾಗಲ್ಲ ಅಂದ್ಬಿಟ್ಟು, ಕಂಫರ್ಟಬಲ್ ಇರಲ್ಲ ಅಂದ್ಬಿಟ್ಟು ಈ ರೀತಿ ತರಿಸಿದೆ. ಬಟ್ ಇದು ಚಿಕ್ಕನೇ ಆಗಿಬಿಟ್ಟಿದೆ. ಪಟ್ಟಿ ಸಿಕ್ಕಾಪಟ್ಟೆ ಚಿಕ್ಕ ಆಗೋಗ್ಬಿಟ್ಟಿದೆ ಪಟ್ಟಿ ಮನೆ ಒಳಗಡೆ ಹಾಕ್ಕೊಳ್ಳೋಕ್ಕೆ. ಇದು ನೀವು ಹೊರಗಡೆ ಹಾಕ್ಕೊತೀನಿ ಅಂದರೆ ಇದ್ರ ಮೇಲೆ ನೀವು ವೈಟ್ ಅಥವಾ ರೆಡ್ ಟಿ ಶರ್ಟ್ ಒಳಗಡೆ ಹಾಕ್ಕೊಂಡು ಮೇಲ್ಗಡೆ ಇದನ್ನು ಹಾಕ್ಕೊಂಡು ಹೋಗ್ಬೋದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮಗೆ ಮಧ್ಯದಲ್ಲಿ ಈ ರೀತಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ ನೋಡಿ, ಫಿಟ್ಟಾಗಿ ಕೂರೋ ಥರ. ಇದು ಫುಲ್ಲು ಮ್ಯಾಕ್ಸಿ ಡ್ರೆಸ್ ಇದು. ಅಂದರೆ ಫುಲ್ ಬರುತ್ತೆ ನಿಮಗೆ, ಮೇಲಿಂದ ಕೆಳಗಡೆವರೆಗೂ ಫುಲ್ ಬರುತ್ತೆ ಮ್ಯಾಕ್ಸಿ ಡ್ರೆಸ್ಸು. ಎಲ್ಲೋಗೆ ಮತ್ತು ವೈಟ್ ಮತ್ತು ರೆಡ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ರೇಯಾನ್ ತೊಗೊಳ್ಳೋದ್ರಿಂದ ನೀವು ಒಂದು ಸೈಜು ದೊಡ್ಡದೇ ತೊಗೋಬೇಕಾಗುತ್ತೆ. ನೀವು ಕರೆಕ್ಟ್ ಸೈಜ್ ತೊಗೊಂಡ್ಬಿಟ್ರೆ ನೀರಿಗೆ ಹಾಕಿದಾಗ ಒಂದು ಸೈಜ್ ಚಿಕ್ಕ ಆಗಿಬಿಡುತ್ತೆ. ಸೊ ನಿಮ್ಮದು ಲಾರ್ಜ್ ಇದ್ದರೆ ನೀವು XL ತೊಗೋಬೇಕಾಗುತ್ತೆ. ಆವಾಗ ಒಂದು ವಾಶ್ ಆದಮೇಲೆ ನಿಮಗೆ ಲಾರ್ಜಿಗೆ ಬರುತ್ತೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಆರಾಮಾಗಿ ತೊಗೋಬೋದು. 212 ರೂಪೀಸು. 212 ರೂಪೀಸು. ಈ ರೀತಿ ಇದೆ. ನೆಕ್ ಈ ರೀತಿ ಇದೆ. ಸೊ ನೆಕ್ಕು ಅಷ್ಟೇ ಸಿಂಪಲ್ಲಾಗಿದೆ. ಫುಲ್ಲು ಮೇಲಿಂದ ಕೆಳಗಡೆವರೆಗೂ ಒಂದೇ ರೀತಿ ಇದೆ ಡಿಸೈನು. ಎಲ್ಲೂ ಏನೂ ಚೇಂಜ್ ಆಗಿಲ್ಲ. ಸೇಮ್ ಒಂದೇ ಥರ ಇದೆ. ಆರಾಮಾಗಿ ಸಮ್ಮರ್ಗೆ ಹಾಕೊಬೋದು, ವೇರ್ ಮಾಡ್ಬೋದು. ಇದು ರೇಯಾನ್ ಆಗಿರೋದ್ರಿಂದ, ರೇಯಾನ್ ಅಂದರೆ ಸ್ವಲ್ಪ ಕಾಟನ್ ಥರನೇ ಬರುತ್ತೆ. ಸೊ ಕೆಳಗಡೆ ನೋಡಿ ಈ ರೀತಿ ಸಿಂಪಲ್ಲಾಗಿ ಕೊಟ್ಟಿದ್ದಾರೆ. ಸ್ಟಿಚ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ನಾನು ಫಸ್ಟು ನೋಡೋದೇ ಸ್ಟಿಚ್ನ. ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ ಈ ರೀತಿ ಸ್ಟಿಚ್ ನೋಡ್ತೀನಿ. ಸಣ್ಣ ಹೊಲಿಗೆ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದರಲ್ಲಿ 4 ಕಲರ್ ಇದೆ. ಗ್ರೀನ್, ಬ್ಲೂ ಮತ್ತು ಯೆಲ್ಲೋ, ಒಂದು ಪಿಂಕ್ ಇದೆ. ಈ 4 ಕಲರಲ್ಲಿ ಬರುತ್ತೆ. ಬಟ್ ನನಗೆ ಯೆಲ್ಲೋ ಕಲರ್ ತುಂಬಾ ಇಷ್ಟ ಆಗಿದೆ. ಸೊ ನಿಮಗೇನಾದರೂ ಇಷ್ಟ ಆದರೆ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ತುಂಬಾ ಚೆನ್ನಾಗಿದೆ. ಈ ಸಮ್ಮರ್ಗಂತೂ ತುಂಬಾ ಚೆನ್ನಾಗಿದೆ. ನೀವು ಆರಾಮಾಗಿ ತೊಗೋಬೋದು ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್.